ಈ ಸರ್ತಿ ಸಮ್ಮರ್ ಹಾಲಿಡೇಸಲ್ಲಿ ನನ್ನ ಇಬ್ಬರು ತಮ್ಮಂದಿರ ಇಬ್ಬರು ಮಕ್ಕಳು ನಮ್ಮನೆಗೆ ಹಾಲಿಡೇಸ್ಗೆ ಅಂತ ಬಂದಿದ್ದಾಗ ನಾವು ಮುಳ್ಳಯ್ಯನಗಿರಿ ಆ ಕಡೆ ಎಲ್ಲ ಸ್ವಲ್ಪ ಕವರ್ ಮಾಡ್ಕೊಂಬರೋಣ ಅಂತ ಒಂದಿನ ಹೊರಟ್ವಿ. ಅದು ಮೇ 13th ಆಗಿತ್ತು, ಮೇ ಮಂತು. ಕರ್ನಾಟಕದ ಅತ್ಯಂತ ಎತ್ತರದ ಬೆಟ್ಟ ಅಂತ ಅನ್ಸ್ಕೊಂಡಿರೋಂಥ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ಬಸ್ ಸ್ಟ್ಯಾಂಡಿಂದ IG ರೋಡಲ್ಲಿ ಹೋಗಿ ಮುಂದೆ ರತ್ನಗಿರಿ ರೋಡಲ್ಲಿ ಮೌಂಟೇನ್ ವ್ಯೂ ಸ್ಕೂಲ್ ಸಿಗುತ್ತೆ. ಅಲ್ಲಿಂದ ಮುಂದೆ ಅಲ್ಲಂಪುರ, ಸಿರಿ ಕಾಫಿ, ಅಲ್ಲಿಂದ ಮುಂದೆ ಕೈಮರ ಅಂತ ಒಂದು ಸಣ್ಣ ಊರಿದೆ, ಅಲ್ಲಿ ಹೋಗಬೇಕು. ಚಿಕ್ಕಮಗಳೂರು ನಗರವನ್ನು ದಾಟಿದರೆ ಸಾಕು, ಸಿಕ್ಕುವಂಥ ಎಲ್ಲ ಪ್ಲೇಸಸ್ಸು, ಎಲ್ಲ ವ್ಯೂಸು ತುಂಬ ಚೆಂದ. ನೀವು ಅದನ್ನೆಲ್ಲ ನೋಡ್ಕೊಳ್ಳಿ. ಕೈಮರ ಊರನ್ನು ಎಂಟ್ರಾಗಿ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಿಗೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ, ಲೆಫ್ಟಲ್ಲಿದೆ. ಅಲ್ಲಿ ಸ್ವಲ್ಪ ಚೆಕ್ಕಿಂಗ್ ನಡೆಯುತ್ತೆ. ಈಗ ವಿಡಿಯೋದಲ್ಲಿ ಬರ್ತಾ ಇದೆಯಲ್ಲ ವ್ಯೂ, ಅದು ಆ ಕಡೆದೆ. ಕೈಮರದಿಂದ ಮುಳ್ಳಯ್ಯನಗಿರಿ ಕಡೆಗೆ ಹೋಗುವಂಥ ರೂಟ್ ಇದು. ಮಕ್ಕಳು ಹಾಡೋಕ್ಕೆ ಶುರು ಮಾಡಿದ್ದಾರೆ. ಉದ್ದಕ್ಕೂ ನೇಚರ್ನ ಎಂಜಾಯ್ ಮಾಡ್ತಾ ಹೋದ್ವಿ. ನಾವು ತುಂಬ ಬಾರಿ ನೋಡಿದ್ದೀವಿ, ಆದರೆ ಇಬ್ಬರು ಮಕ್ಕಳು ಕೂಡ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಆದರೆ ಈ ಪ್ರಕೃತಿ ಅನ್ನುವಂಥದ್ದು ಎಷ್ಟು ಬಾರಿ ನೋಡಿದರೂ ಕೂಡ ಬೇಜಾರಾಗುವಂಥದ್ದಲ್ಲ. ಪ್ರತಿ ಸತಿ ನೋಡುವಾಗಲೂ ಕೂಡ ಹೊಸದಾಗಿನೇ ಕಾಣುತ್ತೆ, ತುಂಬ ಚೆನ್ನಾಗಿನೇ ಕಾಣಿಸುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. 26 years back. ಇದು ಹಣ್ಣುಗಳ ಸೀಸನ್ ಆಗಿರೋದ್ರಿಂದ ಬೆಮ್ಮಾರ್ಲೆ ಹಣ್ಣು, ನೇರಳೆ ಹಣ್ಣು, ಈಚಲಣ್ಣು ಇವೆಲ್ಲ ಸಿಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲೊಂದು ದೊಡ್ಡ ಕರುವು, ಈ ಕರು ಹತ್ರ ಬಂದಾಗ ಸಿಕ್ಕೇ ಬಿಡ್ತು ನೇರಳೆ ಹಣ್ಣು. ನೇರಳೆ ಮರ ಕಾಣಿಸ್ತು ನನಗೆ. ನೇರಳೆ ಹಣ್ಣು ಸ್ವಲ್ಪ ಕುಯ್ಕೊಂಡ್ವಿ. ಜೊತೆಗೆ ಕೆಳಗಡೆ ಬೆಮ್ಮಾರ್ಲೆ ಗಿಡ ಇತ್ತು, ಅದನ್ನು ಹೋಗಿ ನಮ್ಮನೆಯವರು ಸ್ವಲ್ಪ ಕೆಳಗಡೆಗೆ ಹೋಗಿ ಕೊಯ್ಕೊಂಬಂದರು. ಸ್ವಲ್ಪ ಸಿಕ್ತಷ್ಟೆ. ಮಕ್ಕಳಿಗಂತೂ ಖುಷಿನೋ ಖುಷಿ. ಅಲ್ಲೇ ಸ್ವಲ್ಪ ಮೇಲ್ಗಡೆ ರೈಟ್ ಸೈಡಿಗೆ ನೋಡ್ತೀನಿ, ಅಲ್ಲೊಂದು ಈಕ್ಲು ಗೊಂಚಲು ಕಾಣಿಸ್ತಾ ಇದೆ ನನಗೆ. ಸೊ ಈಕ್ಲು ಗೊಂಚಲು ಕೊಯ್ಕೊಳ್ಳೋಕ್ಕೆ ಅಂತ ಹೇಳ್ಕೊಂಡು ನಾವಿಬ್ಬರು ಹೋದ್ವಿ ಅಲ್ಲಿಗೆ. ಆದರೆ ಅದು ಎಲ್ಲ ಕಾಯಿ ಆಗಿತ್ತು, ಒಂದೆರಡು ಹಣ್ಣು ಮಾತ್ರ ಸಿಕ್ತು, ಅದನ್ನು ಕೊಯ್ಕೊಂಡ್ವಿ. ಅಲ್ಲಿಂದ ಮುಂದೆ ಸೀತಾಳಯ್ಯನಗಿರಿ ಹತ್ರ ಬಂದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗಲಿಲ್ಲ, ಈಗ ಆಮೇಲೆ ಹೋಗೋಣ ಅಂಥೇಳಿ. ಅಲ್ಲಿಂದ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ವೆಹಿಕಲ್ಸ್ ಬಿಡಲ್ವಂತೆ. ಅಲ್ಲೇ ಇರುವಂಥ ಕೆಲವು ಜೀಪ್ಗಳನ್ನ ನಾವು ಹೈರ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೂಟ್ ಇದೆ, ನಡೆಯುವಂಥ ಒಂದು ರೂಟ್ ಇದೆ. ನಮ್ಗೆ ಯಾಕೋ ಈ ಸರ್ತಿ ನಡ್ಕೊಂಡು ಹೋಗೋಣ ಅಂತ ಅನಿಸ್ಬಿಟ್ಟು ಮಕ್ಕಳಿಗೂ ಕೂಡ ಹಾಗೆ ಹೇಳಿದ್ವಿ. ಅವರು ಇಬ್ಬರು ತುಂಬ ಖುಷಿಯಿಂದ ಹೊರಟರು. ಇದು ಒಂದು ಅನುಭವ ಇರಲಿ ಅಂತ ಹೊರಟಿದ್ದೇನೋ ಸರಿ, ಆದರೆ ಸ್ಟಾರ್ಟಿಂಗೆಲ್ಲ ನನಗಂತೂ ತುಂಬ ಸುಸ್ತಾಗಿ ಹೋಯಿತು. ಆಗತ್ತಾ ನನಗಿದು ಅಂತ ಅನಿಸ್ತು. ಬೆಟ್ಟ ಹತ್ತಬೇಕು ಆ ರೀತಿ. ಇಲ್ಲಿ 3 ಬೆಟ್ಟಗಳನ್ನು ಹತ್ತಿ ಇಳಿಬೇಕಂತೆ. ಆದರೂ ಕೂಡ ನಾನು ಧೈರ್ಯ ಮಾಡಿ ಹೊರಟೇ ಬಿಟ್ಟಿದ್ದೆ. ಎಲ್ಲರೂ ಮುಂದೆ ಹೋದ್ವಿ. ಸುಸ್ತೇನೋ ತುಂಬ ಆಯಿತು, ಆದರೆ ಆ ಎಕ್ಸ್ಪೀರಿಯನ್ಸ್ ಮುಂದೆ ಇನ್ಯಾವುದೂ ಇಲ್ಲ ಅಂತ ಅನಿಸ್ತು ನನಗೆ. ಭಾರಿ ಚೆನ್ನಾಗಿತ್ತು. ಇಲ್ಲಿ ಕಂಡುಬರೋದು ಶೋಲಾ ಫಾರೆಸ್ಟ್ ಅಂತ. ಇಲ್ಲಿ ಹೆಚ್ಚು ಕಡಿಮೆ 3-4 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ದಾರಿಯಲ್ಲಿ ನಿಮಗೆ ಕಾಡು ಸಿಗುತ್ತೆ, ಗುಡ್ಡ ಸಿಗುತ್ತೆ, ಕಲ್ಲಿನ ಬೆಟ್ಟ ಸಿಗುತ್ತೆ ನಿಮಗೆ. ಇಲ್ಲಿಯ ಮಣ್ಣಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಮಣ್ಣು ಕೆಂಪಾಗಿರುತ್ತೆ ಮತ್ತು ಕಪ್ಪು ಕಲ್ಲುಗಳ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಎಲ್ಲ ಕಡೆ ಕಪ್ಪು ಕಲ್ಲುಗಳು ತುಂಬ ಸಿಗುತ್ತೆ. ಹಿಂಗೆ ವ್ಯೂ. ಒಂದು ಅರ್ಧ ದಾರಿಗೆ ಹೋಗುವಾಗ ನನಗಂತೂ ತುಂಬ ಸುಸ್ತಾಗಿಬಿಡ್ತು. ನೀರು ತಂದಿದ್ವಿ, ನೀರು ಸ್ನ್ಯಾಕ್ಸು ಎಲ್ಲ ಇಟ್ಕೊಂಡಿದ್ವಿ. ಹಾಗಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟೆ. ಅವ್ರುಗಳು ಎಲ್ಲ ಬಂದರು. ಅವ್ರು ಯಾರೂ ಅಷ್ಟೇನು ಸುಸ್ತಾಗಿರಲಿಲ್ಲ, ನನಗೊಬ್ಬಳಿಗೆ ತುಂಬ ಸುಸ್ತಾಗಿದ್ದಾಗಿತ್ತು. ಸ್ವಲ್ಪ ದೂರದಲ್ಲೇ ಇದ್ದಂಥ ವೆಹಿಕಲ್ ರೂಟ್ಸಲ್ಲಿ ವೆಹಿಕಲ್ ತುಂಬ ಓಡಾಡ್ತಾನೆ ಇದ್ದು. ಅಂದರೆ ಅಷ್ಟೊಂದು ಟೂರಿಸ್ಟು ಬರ್ತಾಯಿದ್ರು ಹೋಗ್ತಾಯಿದ್ರು. ನಮಗೆ ವೆಹಿಕಲ್ ಕಾಣಿಸ್ತಿರ್ಲಿಲ್ಲ, ಸೌಂಡ್ ಮಾತ್ರ ಕೇಳ್ತಾಯಿತ್ತು. ಮತ್ತೆ ಹೊರಟ್ವಿ. ನನಗಂತೂ ಯಾವಾಗಪ್ಪ ಸಿಗುತ್ತೆ ಅಂತ ಅನಿಸ್ಬಿಟ್ಟಿತ್ತು.
ಮಧ್ಯದಲ್ಲಿ ಒಂದು ಕಡೆಗೆ ನಮ್ಮ ಮನೆಯವರು ಮ್ಯಾಗ್ನೆಟ್ ತಂದಿದ್ರು, ಅದನ್ನು ಇಟ್ಕೊಂಡು ಕೂತ್ಕೊಂಡ್ರು. ತಡಿ ಅಲ್ಲೇ ಇಡ್ಲಿ ಅವಳಿಗೆ ಆಗ್ತಿಲ್ಲ ತಡೀರಿ ಅವಳಿಗೆ. ಹಾಂ ಆಗ್ತಿದ್ರೆ ಮನೆಗೆ ಹೋಗ್ಲೋ. ತೋರಿಸ್ಕೂ ಇಲ್ಲಲ್ಲ. ಹಂಗೆ ಬೇಡ, ಮುಖ ಬೇಡ. ಎಲ್ಲಿಗೆ ಹೋದರೂ ಒಂದು ಚಾಕು ಇಟ್ಕೊಂತಿದ್ದೇನೆ. ನಾನು ಅಲ್ಲಿ ತನಕ ಬರಲ್ಲ. ಅಯ್ಯಬ್ಬ ಸರಿ ನೀನು ಮಾಡಿ ಅಲ್ಲಿ ಇದು ಮಾಡಿ ಮಾಡ್ಬೇಡ, ಅದಿರಲಿ ಇಡೀ ಈಗ ಅಲ್ಲಿ ಹಿಡಿ. ಕನ್ನಡ ಇದನ್ನಂತೂ ಮಕ್ಕಳು ತುಂಬ ಎಂಜಾಯ್ ಮಾಡಿದರು. What is that? Iron ore. Why it is attracted more towards the end? Tell me. Because it has magnetic power. Iron attracts. ಅಲ್ಲಿಂದ ಮುಂದೆ ಹೋದರೆ ಇನ್ನೊಂದು ರೀತಿ ವಿಶೇಷವಾದ ಹಣ್ಣು ತುಪ್ಪದ ಹಣ್ಣು ಅಂತ ಇದು. ತುಂಬ ಹುಳಿ ಇತ್ತು, ಆದರೆ ಚೆನ್ನಾಗಿತ್ತು. ಅದನ್ನು ಕೊಯ್ಕೊಂಡು ತಿಂದ್ವಿ. ನಮಗೆ ಆಶ್ಚರ್ಯ ಆಗ್ತಿತ್ತು. ನಾನು ಫುಲ್ ಸುಸ್ತಾಗೋಗಿದ್ದೆ, ಆದರೆ ಅದನ್ನು ತೋರಿಸ್ಕೊಳ್ಳಿಲ್ಲ ಅವ್ರ ಎದುರುಗಡೆಗೆಲ್ಲ. ಆದರೂ ಸಾಕಾಗೋಗಿತ್ತು, ಯಾವಾಗಪ್ಪ ಮುಗಿಯುತ್ತೆ ಇದು ಅಂತ ಅನಿಸ್ತಾ ಇತ್ತು. ಕೂತು ಮೆಲ್ಲಕ್ಕೆ ಬರ್ತಾ ಇದ್ದೆ ನಾನು. ನನಗೆ ಅಡ್ಜಸ್ಟ್ ಮಾಡ್ಕೊಂಡು ಅವರೆಲ್ಲ ಹೋಗ್ತಾ ಇದ್ದರು. ಅಂತೂ ಇಂತೂ ಕೊನೆಗೆ ಒಂದ್ಸತಿ ಟಾರ್ ರೋಡಿಗೆ ಬಂದ್ವಿ. ರಾಜ್ಯ ಸಿಕ್ತು. ಅಲ್ಲಿ ಮೇಲಕ್ಕೆ ಹತ್ತಕ್ಕೆ ಆಗಲಿಲ್ಲ ನನಗೆ. ಅಂತೂ ಎಲ್ಲ ಕೈ ಹಿಡ್ಕೊಂಡು ಹತ್ತಿಸಿದ್ರು. ಅಲ್ಲಿಂದ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ನಾವು ನಡಿಬೇಕು. ಅದು ಕೂಡ ತುಂಬ ಸುಸ್ತಿಂದೆ. ಅದರ ವ್ಯೂ ಇದೆಲ್ಲ ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಮುಳ್ಳಯ್ಯನಗಿರಿ ಪೀಕಿನ ಬುಡ. ಇಲ್ಲಿಂದ ಶುರು ಆಗುತ್ತೆ ಮೆಟ್ಲುಗಳು. ಅಲ್ಲಿ ತುಂಬ ಗೂಡಂಗಡಿಗಳು ಮತ್ತು ವೆಹಿಕಲ್ಸು ತುಂಬ ಎಲ್ಲ ಇದ್ವು. ನಾವೇನು ತಗೊಳ್ಳಿಲ್ಲ, ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ವಿ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬೇಕೀಗ. ಆಗಲೇ ತುಂಬ ಜನ ಎಲ್ಲ ಕೆಳಗಿಳಿತಾ ಇದ್ರು. ಮೆಟ್ಲು ಹತ್ತಾ ಹೋದ್ವಿ. ಮೆಟ್ಲುಗಳನ್ನು ಲೆಕ್ಕ ಮಾಡ್ತಾ ಹೋದ್ವಿ, ಆದರೆ ಮಧ್ಯದಲ್ಲಿ ತಪ್ಪೋಗ್ಬಿಡ್ತು. 450ರಿಂದ 500 ಮೆಟ್ಲು ಇರಬೇಕು ಅಂತ ಅನಿಸುತ್ತೆ. ಈಗ ಪೀಕಿಗೆ ಅಂದರೆ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ನಾವು. ಅಲ್ಲೊಂದು ರೋಪ್ವೇ ಮಾಡ್ತಾ ಇದ್ದಾರೆ ಈಗಿನ್ನು. ಇನ್ನೂ ಕೆಲವು ಮೆಟ್ಲುಗಳು ಇರುವಾಗಲೇ ದೇವಸ್ಥಾನದ ಕಾಂಪೌಂಡ್ ಶುರು ಆಗುತ್ತೆ. ಲೆಫ್ಟಿಗೊಂದು ರೈಟಿಗೊಂದು 2 ದೇವ್ರ ಗುಡಿಗಳಿದ್ದಾವೆ ಇಲ್ಲಿ. ಆಮೇಲೆ ಕೆಲವು ಮೆಟ್ಲುಗಳನ್ನು ಹತ್ತಬೇಕು. ಈಗ ಕೊನೆ ಮೆಟ್ಲು ಹತ್ಕೊಂಡು ನಾವು ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಬಂದಿದ್ದೀವಿ. ಇದು ಪೀಕ್. ದೇವಸ್ಥಾನದ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಅಲ್ಲೊಂದು ಕಡೆ ಎಲ್ಲ ಡೀಟೇಲ್ಸ್ ಇರೋವಂಥ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಈ ಥರ ಮೆಟೀರಿಯಲ್ಸ್ ಎಲ್ಲ ಹೀಗೆ ಹಾಕ್ಕೊಂಡಿದ್ದಾರೆ. ನಾನು go. ದೇವಸ್ಥಾನದ ಎಂಟ್ರೆನ್ಸು ಆ ಸೈಡಿಗಿದೆ. ಇಲ್ಲೇ ಮುಂದೆ ಹೋದರೆ ಲೆಫ್ಟಿಗೆ ಒಂದು ಕಡೆ ಕರ್ಕೊಂಡು ಹೋದರು ನಮ್ಮ ಮನೆಯವರು. ಒಂದು ಗೇಟ್ ಇದೆ ಅಲ್ಲಿ ಇಳಿಬೇಕಾಯ್ತು. ನೋಡಿ ಕೇಳಿಸ್ಕೊಳ್ಳಿ ನಾನು ಹೇಳಿದೆಲ್ಲ. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ವಾಕ್ ಮಾಡೋಕ್ಕೆ 1990ನೇ ಇಸ್ವಿಯಲ್ಲಿ ನಾನು ಗಿರೀಶ್ ಅಂತ ಇದ್ದಾರೆ, ಪರಿಸರವಾದಿ. ನಾವೀಗ ಕರ್ನಾಟಕದಲ್ಲೇ ಅತ್ಯಂತ ಎತ್ತರದಲ್ಲಿದ್ವಿ. ಆ ಫೀಲಿಂಗೇ ಬೇರೆ ಬಿಡಿ. ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲೇ ಅತ್ಯಂತ ಎತ್ತರದ ಬೆಟ್ಟ. ಇದು ಸಮುದ್ರ ಮಟ್ಟದಿಂದ 6330 ಅಡಿ ಅಂದರೆ 1930 ಮೀಟರ್ಸ್ ಇದೆಯಂತೆ. ಇದಿರೋದು ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಪರ್ವತ ಶ್ರೇಣಿಗಳಲ್ಲಿ. ಅಂದರೆ ಚಿಕ್ಕಮಗಳೂರಿಂದ 30-35 ಕಿಲೋಮೀಟ್ರ್ ಆಗುತ್ತೆ. ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡ್ವಿ. ಮುಳ್ಳಪ್ಪ ದೇವರು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆಳಗಡೆ ಇಳಿದ್ವಿ. ಕೆಳಗಡೆ ಇಳ್ದಿದ್ದೇನೆ ತಕ್ಷಣ ಲೆಫ್ಟಲ್ಲಿ ಒಂದು ಗುಹೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಅಲ್ಲಿ ಕರ್ಕೊಂಡೋದ್ರು. ನಾನಂತೂ ಹೋಗಲಿಲ್ಲ. ನನಗೆ ಅಲ್ಲೆಲ್ಲ ಹೋಗ್ಲಿಕ್ಕೆ ತುಂಬ ಹೆದರಿಕೆ ಇರುತ್ತೆ. ಸೊ ನಾನು ಹೋಗಲಿಲ್ಲ ಅಲ್ಲಿಗೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ವಾಪಸ್ ಬಂದರು. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಅಲ್ಲಿ ಮತ್ತೆ ಪುನಃ ನೀರು ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮತ್ತೆ ಇಳಿಯೋಕ್ಕೆ ಶುರು ಮಾಡಿದ್ವಿ.
ಆಗಂತೂ ತುಂಬ ಜನ ಬಿಸಿಲು ನೆತ್ತಿಗೇರಿತ್ತು, ಅವರಿಗೆಲ್ಲ ಭಾರಿ ಕಷ್ಟ ಹತ್ತಕ್ಕೆ. ಅಲ್ಲಿ ಇಳಿದು ಅಲ್ಲಿಂದ ಮತ್ತೆ ನಾನು ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ಕೆ ಮತ್ತೆ ವೆಹಿಕಲ್ ಮಾಡಿಕೊಂಡು ಅಲ್ಲಿಂದ ಸೀತಾಳಯ್ಯನಗಿರಿಗೆ ಬಂದ್ವಿ. ಅಲ್ಲಿ ಸೀತಾಳಯ್ಯನ ದೇವಸ್ಥಾನ ಇದೆ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಲ್ಲೆಲ್ಲ ನೋಡಿದ್ವಿ. ಅಲ್ಲಿ 2 ದೊಡ್ಡ ದೊಡ್ಡ ಮರಗಳ ಹತ್ರ ಕೂತ್ಕೊಂಡಿದ್ವಿ. ಮಕ್ಕಳು ಡ್ಯಾನ್ಸ್ ಕೂಡ ಮಾಡಿದ್ರು ಅಲ್ಲಿ. ನಮ್ಮ ಮನೆಯವರು ಮಕ್ಕಳಿಗೆ ಏನೇನೋ ಕ್ವೆಶನ್ ಕೇಳ್ತಾಯಿದ್ರು, ಏನೇನೋ ಹೇಳ್ತಾಯಿದ್ರು. ಅವ್ರಿಗೆ ಅದೆಲ್ಲ ಭಾರಿ ಇಂಟ್ರೆಸ್ಟು. ಆಮೇಲೆ ಅಲ್ಲಿಂದ ಹೊರಟು ಬಾಬಾ ಬುಡನ್ಗಿರಿ ಕಡೆಗೆ ಹೊರಟರು ನಮ್ಮ ಮನೆಯವರು. ಅಲ್ಲಿ ಸ್ವಲ್ಪ ದೂರದಲ್ಲೇ ಒಂದು ಕವಿಕಲ್ ಗಂಡಿ ಅಂತ ಹೇಳಿ, ಅಲ್ಲಿ ಕೂಡ ಲೆಫ್ಟಿಗೆ ಹೋಗಬೇಕು. ಒಂದು ಸಣ್ಣ ಗುಡ್ಡ ಇದೆ, ಆ ಗುಡ್ಡನೂ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಅಲ್ಲಿಂದ ಬಾಬಾ ಬುಡನ್ಗಿರಿಗೆ ಹೋದ್ವಿ. ಆದರೆ ಬಾಬಾ ಬುಡನ್ಗಿರಿಯಲ್ಲಿ ಫೋಟೋ ತೆಕ್ಕೊಳ್ಳೋಂಗಿರಲಿಲ್ಲ, ಅಂದರೆ ಮೊಬೈಲೇ ಕೈಯಲ್ಲಿ ಇಟ್ಕೊಳ್ಳೋ ಹಾಗಿರಲಿಲ್ಲ. ಹಾಗಾಗಿ ಯಾವುದೂ ಫೋಟೋಸ್ ಇಲ್ಲ ನನ್ನ ಹತ್ರ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಆ ತಂಪು ನೆಲದ ಅಡಿಗಡೆ ದೇವಸ್ಥಾನ ಇರೋದು ಭಾರಿ ಎಂಜಾಯ್ ಮಾಡಿದ್ರು. ಅಲ್ಲಿ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಬೇಡ ಅಂದರೆ ಕೇಳಲಿಲ್ಲ ನಮ್ಮನವರು ಮಾಣಿಕ್ಯದಾರದ ಕಡೆಗೆ ಹೊರಟರು. ಹಿಂದೆ ಕಾಣ್ತಿರೋದು ದೇವಿರಮ್ಮನ ಬೆಟ್ಟ. ವರ್ಷಕ್ಕೊಂದ್ಸತಿ ಈ ಬೆಟ್ಟದಲ್ಲಿ ದೇವಿರಮ್ಮನ ಪೂಜೆ ಆಗುತ್ತೆ. ಆಗ ಲಕ್ಷಾಂತರ ಭಕ್ತರು ಈ ಬೆಟ್ಟ ಹತ್ತಿ ಇಳಿತಾರೆ. ಅಲ್ಲಿಂದ ಮಾಣಿಕ್ಯದಾರದ ನೀರು ಬೀಳ್ತಿರೋ ಕಡೆಗೆ ಹೋದ್ವಿ. ಅಲ್ಲಿ ತುಂಬ ಜನ ಸ್ನಾನ ಎಲ್ಲ ಮಾಡ್ತಾಯಿದ್ರು, ತುಂಬ ಜನ ಹತ್ತಿ ಇಳಿತಾ ಇದ್ರು. ನಾವು ಸ್ನಾನ ಎಲ್ಲ ಮಾಡಲಿಲ್ಲ, ಸ್ವಲ್ಪ ನೀರನ್ನು ತಲೆ ಮೇಲೆ ಹಾಕ್ಕೊಂಡ್ವಿ. ಅಲ್ಲಿ ದೊಡ್ಡ ಬಂಡೆಯ ಮೇಲಿಂದ ನೀರು ಕೆಳಗಡೆ ಬೀಳೋದು. ಅಲ್ಲಿ ಮೇಲ್ಗಡೆ ಬೆಟ್ಟದಿಂದ ಇಳಿದು ಬರೋದ್ರಿಂದ ಅದು ತುಂಬ ಹರ್ಬಲ್ ನೀರು ಅಂತ ಹೇಳ್ತಾರೆ, ತುಂಬ ಔಷಧಿಯುಕ್ತ ನೀರು ಅಂತ ಅದನ್ನು ಹೇಳ್ತಾರೆ. ಅಲ್ಲಿ ಎಂಜಾಯ್ ಮಾಡ್ಕೊಂಡು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ತುಂಬ ಅಂಗಡಿಗಳಲ್ಲೆಲ್ಲ ಕಡೆಗೆ ಬೇರು, ನಾರುಗಳು, ಎಣ್ಣೆ ಏನೇನೋ ಎಲ್ಲ ಇತ್ತು. ತುಂಬ ತಿನ್ನೋಂಥ ಐಟಮ್ಸು. ಅಲ್ಲಿಂದ ಹೊರಟ್ವಿ. ದಾರಿಲಿ ಬರ್ತಿರುವಾಗ ಕಾಣ್ತಿರೋದು, ಈಗೆಲ್ಲ ಕಾಣ್ತಿರೋದೆಲ್ಲ ಶೋಲಾ ಫಾರೆಸ್ಟೇ ಕಾಣ್ತಿರೋದು. ಅಲ್ಲೇ ಸ್ವಲ್ಪ ಮುಂದೆ 1 ಕಿಲೋಮೀಟ್ರ್ ಅಷ್ಟು ಮುಂದೆ ಬಂದು ನಾವು ತಂದಿರೋ ಊಟ ತೆಕ್ಕೊಂಡು ಕೂತ್ವಿ. ಒಂದು ಕಡೆ ಒಂದು ಮರದ ಕೆಳಗಡೆ ಕೂತ್ವಿ. ಮನೆಯಿಂದ ನಾನು ಮೊಸರನ್ನ, ಚಿತ್ರಾನ್ನ, ವಡೆ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಹಾಗಾಗಿ ತುಂಬ ಒಳ್ಳೆ ಊಟ ಆಯಿತು ಎಲ್ರಿಗೂ. ಮತ್ತು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊನ್ನಮ್ಮನ ಹಳ್ಳಕ್ಕೆ ಬಂದ್ವಿ. ಹೊನ್ನಮ್ಮನ ಹಳ್ಳದಲ್ಲಿ ಇದು ಮೇ ತಿಂಗಳು 13ನೇ ತಾರೀಕು, ಆದರೂ ಕೂಡ ನೀರು ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಹೋಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ನೀರಲ್ಲಿ ತುಂಬ ಒಳ್ಳೆ ತಂಪಾಗಿ ತುಂಬ ಚೆನ್ನಾಗಿತ್ತು ನೀರು. ಅಲ್ಲಿ ತುಂಬ ಹೊತ್ತು ಎಂಜಾಯ್ ಮಾಡಿದ್ವಿ. ಆಮೇಲೆ ಮತ್ತೆ ಮನೆ ಕಡೆ ಹೊರಟ್ವಿ. ಬೆಳಿಗ್ಗೆ 8 ಗಂಟೆಗೆ ಹೊರಟೋರು, ಮತ್ತೆ ಮನೆ ತಲುಪಿದ್ದು ಸಂಜೆ 6:30 ಆಗಿತ್ತು. ಅಷ್ಟು ತನಕ ನೋಡಿ ಇಷ್ಟೊಂದು ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀವಿ. ನೀವು ಕೂಡ ಚಿಕ್ಕಮಗಳೂರಿಗೆ ಬಂದರೆ ಇದೆಲ್ಲ ಪ್ಲೇಸಸ್ ನೋಡ್ಲಿಕ್ಕೆ ಟ್ರೈ ಮಾಡಿ. ಎಲ್ಲ ತುಂಬ ಚೆನ್ನಾಗಿದೆ. ಅದನ್ನು ಹೇಗೆ ಎಂಜಾಯ್ ಮಾಡಬೇಕು ಅನ್ನೋದು ಅವ್ರವರಿಗೆ ಬಿಟ್ಟಿದ್ದು. ಬೇರೆಯವ್ರು ಹೇಳಿದರೆ ಅದು ಸರಿ ಹೋಗಲ್ಲ. ನೀವು ಕೂಡ ಚಿಕ್ಕಮಗಳೂರಿಗೆ ಬಂದರೆ ಇದೆಲ್ಲ ಪ್ಲೇಸಸ್ಸನ್ನು ನೀವು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಇದಲ್ಲದೇ ಇನ್ನೂ ತುಂಬ ಪ್ಲೇಸಸ್ ಇದೆ, ಅದನ್ನು ಕೂಡ ನೀವು ಭೇಟಿ ಮಾಡ್ಬೋದು. ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಆ ಪ್ಲೇಸಸ್ ಬಗ್ಗೆ ಕೂಡ ಹೇಳ್ತೀನಿ. ತುಂಬ ಒಳ್ಳೆಯದೊಂದು ಪಿಕ್ನಿಕ್ ಆಯಿತು ನಮಗೆ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.